ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಬಗ್ಗೆ ಯೂಸ್ ಮಾಡಕ್ ಇಷ್ಟ ಇರುತ್ತೆ. ಸೊ ಹಂಗಂದ್ರೆ ಏನಂತ ಗೊತ್ತಿರೋದಿಲ್ಲ. ಸೊ ಅದು ಹೇಗೆ ಅನ್ನೋದಕ್ಕೆ ತುಂಬಾ ಡೌಟ್ಸ್ ಇರತ್ತೆ. ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇರೋದು. ಸಪೋಸ್ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತಾರೆ, ಅಲ್ಲಿ ಯಾರೋ ವೆಯ್ಟ್ ಲಾಸ್ ಆಗಿರ್ತಾರೆ. ಸೊ ಅವ್ರನ್ನ ನೋಡಿದಾಗ ನಾನು ಹರ್ಬಲ್ ಲೈಫ್ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಸಣ್ಣ ಆದೆ ಅಂತ ಹೇಳಿರ್ತಾರೆ. ಸೊ ಅಂದ್ರೆ ಅವ್ರ ಬಿಫೋರು ಮತ್ತೆ ಆಫ್ಟರ್ ತುಂಬಾ ಯೂಜ್ ಚೇಂಜಸ್ ಆಗಿರತ್ತೆ. ಸೊ ಇದನ್ನ ನೋಡ್ಬಿಟ್ಟು ಕೆಲವೊಬ್ರಿಗೆ ಡೌಟ್ ಇರತ್ತೆ, ಅಂದ್ರೆ ಎಷ್ಟೊಂದು ಡೌಟ್ಸ್ ಇರತ್ತೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇರೋದು. ಸೊ ಹರ್ಬಲ್ ಲೈಫ್ ಅಂದ್ರೆ ಏನು, ಹರ್ಬಲ್ ಲೈಫ್ ಇಂದ ಏನೇನ್ ಆಗತ್ತೆ, ಸೊ ಅದರಲ್ಲಿ ಕೆಲವೊಂದು ಡೌಟ್ಸ್ಗಳು ನನಗೆ ತುಂಬಾ ಜನ ಕೇಳಿದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತು ಅದನ್ನ ಹೇಳ್ತಾ ಇದ್ದೀನಿ. ಹರ್ಬಲ್ ಲೈಫ್ ಬಂದು ನಂಬರ್ 1 ನ್ಯೂಟ್ರಿಷನ್ ಕಂಪನಿ ಇನ್ ದ ವರ್ಲ್ಡ್. ನಿಮ್ಗೆ ಇವಾಗ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರು ಹರ್ಬಲ್ ಲೈಫ್ ನಂಬರ್ 1 ನ್ಯೂಟ್ರಿಷನ್ ಕಂಪನಿ ಅಂತಾನೆ ತೋರಿಸೋದು. ಸೊ ಪ್ರಪಂಚದಲ್ಲಿ 95+ ಕಂಟ್ರೀಸ್ ಅಲ್ಲಿ ಹರ್ಬಲ್ ಲೈಫ್ ಇರೋವಂಥದ್ದು. ಸೊ ಮೇನ್ ಆಗಿ ಹರ್ಬಲ್ ಲೈಫು ಏನು, ಸೊ ಹರ್ಬಲ್ ಲೈಫ್ ಯಾಕೆ ತಗೋಬೇಕು, ಹರ್ಬಲ್ ಲೈಫ್ ಇಂದ ನಮ್ಗೆ ಏನೇನ್ ಬೆನಿಫಿಟ್ ಆಗುತ್ತೆ, ಸೊ ಯಾವ್ಯಾವ ತರ ಕ್ವಶನ್ಸ್ ನಿಮ್ ಮೈಂಡ್ ಅಲ್ಲಿ ಇರತ್ತೆ. ಸೊ ಅದ್ರ ಬಗ್ಗೆ ಕೆಲವೊಂದು ಕ್ವಶನ್ಸ್ಗೆ ನಾನು ಇಲ್ಲಿ ಕ್ಲಾರಿಟಿ ಕೊಡ್ತಾ ಇರೋದು. ಹರ್ಬಲ್ ಲೈಫ್ ಬರೀ ವೇಟ್ ಲಾಸ್ ಮಾತ್ರ ತಗೋಬೇಕಾ, ವೇಟ್ ಗೇನ್ ಮಾತ್ರ ತಗೋಬೇಕಾ ಅಂತ ತುಂಬಾ ಜನ ಕೇಳ್ತಾರೆ. ಹರ್ಬಲ್ ಲೈಫ್ ಬಂದು ನ್ಯೂಟ್ರಿಷನ್ ಕಂಪನಿ, ಅಂದ್ರೆ ವೇಟ್ ಲಾಸ್ಗೆ ವೇಟ್ ಗೇನ್ಗೆ ಮಾತ್ರ ತಗೊಳ್ಳೋದಲ್ಲ ಹರ್ಬಲ್ ಲೈಫು. ಹರ್ಬಲ್ ಲೈಫ್ ಬಂದು ಪ್ರೆಗ್ನೆನ್ಸಿ ಇಂದನು, ಅಂದ್ರೆ ಪ್ರೆಗ್ನೆಂಟ್ ವುಮನ್ ಇಂದನು ವಯಸ್ಸಾಗಿರೋವರೆಗೂ ಹರ್ಬಲ್ ಲೈಫ್ ತಗೋಬಹುದು. ಸೊ ಯಾರು ಬೇಕಾದ್ರೂ ಹರ್ಬಲ್ ಲೈಫ್ ತಗೋಬಹುದು. ಬರೀ ವೇಟ್ ಲಾಸ್ಗೆ ಮತ್ತೆ ವೇಟ್ ಗೇನ್ಗೆ ಮಾತ್ರ ಹರ್ಬಲ್ ಲೈಫ್ ಅಂತ ಅಲ್ಲ. ಇನ್ನು ಒಂದು ಹರ್ಬಲ್ ಲೈಫ್ ತಗೊಂಡ್ಮೇಲೆ ಸೊ ಏನೆಲ್ಲ ಆಗೋ ಅಂತ ಚೇಂಜಸ್ ಅಂತ ಕೆಲವೊಬ್ರಿಗೆ ಡೌಟ್ ಇರುತ್ತೆ. ಅಂದ್ರೆ ಮಾಮೂಲಿ ಊಟದಲ್ಲೇ ನಾವು ತಿನ್ಕೊಂಡು ಸರಿ ಮಾಡ್ಕೊಬೋದಲ್ಲ, ಹರ್ಬಲ್ ಲೈಫ್ ಯಾಕೆ ತಗೋಬೇಕು ಅಂತಾನೋ ಡೌಟ್ ಇರತ್ತೆ. ಹೌದು, ಅಂದ್ರೆ ನಾವು ಒಂದು 30 ವರ್ಷ 35 ವರ್ಷದ ಹಿಂದೆ ಹಣ್ಣು ತರಕಾರಿ ಸೊಪ್ಪೆಲ್ಲ ಯಾವ ತರ ಸಿಗ್ತಾ ಇತ್ತು, ಅಂದ್ರೆ ನಾವು ತಿನ್ನೋ ಆಹಾರದಲ್ಲೇ ನ್ಯೂಟ್ರಿಷನ್ ಸಿಗುವಂತದ್ದು, ಅಂದ್ರೆ ಪೌಷ್ಟಿಕಾಂಶ ಸಿಗುವಂತದ್ದು. ಆದ್ರೆ ಈಗ ನೋಡಿ, ಮುಂಚೆ ಸಿಗ್ತಾ ಇದ್ದಿದ್ದು ಹಣ್ಣು ತರಕಾರಿ ಸೊಪ್ಪಿಗೂ ಆದ್ರೆ ಇವಾಗ ಸಿಗ್ತಾ ಇರೋ ಹಣ್ಣು ತರಕಾರಿ ಸೊಪ್ಪಿಗೂ ಹ್ಯೂಜ್ ಡಿಫ್ರೆನ್ಸ್ ಇದೆ. ಅಂದ್ರೆ ಆ ಕ್ವಾಲಿಟಿ ತುಂಬಾನೇ ಕಡಿಮೆ ಆಗ್ತಾ ಬರ್ತಾ ಇದೆ. ಅಂದ್ರೆ ಅದರಲ್ಲಿರೋ ಬೇಕಾಗಿರೋ ಸತ್ವ ನಮ್ಗೆ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ. ಸೊ ಅದು ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ತಾ ಇರುವಂತದ್ದು. ಸೊ ಇದು ಒಂದು. ಸೊ ಯಾವಾಗ ನಾವು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ನಾವು ತಗೊಳ್ತೀವಿ, ನಮಗ್ ಬೇಕಾಗಿರೋ 114 ಡಿಫ್ರೆಂಟ್ ಟೈಪ್ಸ್ ಆಫ್ ನ್ಯೂಟ್ರಿಷನ್ ಪ್ರತಿದಿನ ನಮ್ಗೆ ಬಾಡಿಗೆ ಬೇಕಾಗಿರೋದು ಅದು ಸಿಗತ್ತೆ. ಅದಕ್ಕೋಸ್ಕರ ಆಕ್ಚುಲಿ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ತಗೊಳ್ಳೋ ಅಂತದ್ದು. ಇನ್ನೊಂದು, ಬರೀ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ತಗೊಂಡಿದ ತಕ್ಷಣನೇ ನಾವೇನ್ ಬೇಕಾದ್ರೂ ಮಾಡ್ಬೋದಾ, ಅಂದ್ರೆ ನಮ್ ಇಷ್ಟ ಬಂದಂಗಿರ್ಬೋದಾ ಅಂತ ಕೆಲವೊಬ್ರು ಕ್ವಶನ್ ಕೇಳ್ತಾರೆ. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರತ್ತೆ. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಸೆಂಟರ್ ಅಲ್ಲಿ ನಾವ್ ಏನ್ ಹೇಳ್ತೀವಿ ಅಂತ ಅಂದ್ರೆ, ಮೇನ್ ಆಗಿ ನಾವು ಗೈಡ್ ಮಾಡ್ತೀವಿ, ಅಂದ್ರೆ ಪರ್ಸನಲೈಸ್ಡ್ ಮಾಡ್ತೀವಿ. ಒಬ್ಬೊಬ್ರಿಗೂ ಬೇರೆ ಬೇರೆ ತರ ಇರತ್ತೆ. ಸೊ ಒಬ್ಬರು ಬಾಡಿಗೆ ಯಾವ ತರ ಅಂದ್ರೆ ಅಡ್ಜಸ್ಟ್ ಆಗ್ತಾ ಇದೆ ಅದನ್ನ ನಾವು ಪ್ರತಿದಿನ ಅವ್ರಿಗೆ ಟ್ರ್ಯಾಕ್ ಮಾಡ್ತೀವಿ. ಸೊ ಅವ್ರಿಗೆ ಗೈಡ್ ಮಾಡ್ತಾ ಇರ್ತೀವಿ. ಅಂದ್ರೆ ಅವರು ಬಂದಿರೋ ಗೋಲ್ಗೆ ಆ ಗೋಲ್ ರೀಚ್ ಮಾಡೋವರೆಗೂ ನಾವು ಅವ್ರ ಹಿಂದೆನೆ ನಾವ್ ಇರ್ತೀವಿ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ಕೋಚ್ ಹತ್ರ ಗೈಡೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಯಾರೇ ಹರ್ಬಲ್ ಲೈಫ್ ಸ್ಟಾರ್ಟ್ ಮಾಡ್ಬೇಕಾದ್ರೆ. ವಿತೌಟ್ ಕೋಚ್ ಬರೀ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ನಾನು ತಗೊಳ್ತೀನಿ ಮನೆಯಲ್ಲಿ, ಯಾರೋ ಗೊತ್ತಿರೋರು ಅವರೇ ನನಗೆ ಪ್ರಾಡಕ್ಟ್ಸ್ ಕೊಟ್ರೆ ಸಾಕು, ನೀವ್ ಹೆಂಗ್ ಯೂಸ್ ಮಾಡ್ತಾ ಇದ್ದೀರಾ, ನಾನು ಹಂಗೆ ಯೂಸ್ ಮಾಡ್ತೀನಿ, ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು, ಅದು ಆಗೋದಿಲ್ಲ. ಮೇನ್ ಆಗಿ ಪ್ರತಿ ಒಂದು ಬಾಡಿನೂ ಬೇರೆ ಬೇರೆ ತರನೇ ಅದು ಇರೋವಂಥದ್ದು. ಸೊ ಅವ್ರಿಗೆ ಬೇರೆ ತರ ಹೇಳಿರ್ತೀವಿ, ಸೊ ನಿಮ್ಗೆನೆ ಬೇರೆ ತರ ಹೇಳಿರ್ತೀವಿ. ಸೊ ಅದು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಾಗಿರೋದು. ಸೊ ಪ್ರತಿ ಒಬ್ರಿಗೂ ಪರ್ಸನಲೈಸ್ಡ್ ಮಾಡೋದೇ ಕೋಚಸ್ ಮೇನ್ ಇರೋವಂಥದ್ದು. ಸೊ ಇದು ನಿಮ್ಗೆ ತಿಳ್ಕೊಂಡು ಆಕ್ಚುಲಿ ಕರೆಕ್ಟ್ ಆಗಿರೋ ಕೋಚಸ್ನ ನೀವು ನೋಡ್ಕೊಂಡು ಅಲ್ಲಿ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಹರ್ಬಲ್ ಲೈಫ್ ಬಿಟ್ಬಿಟ್ಟ ತಕ್ಷಣನೇ ಮತ್ತೆ ವೇಟ್ ಗೇನ್ ಆಗತ್ತಾ, ಈ ಒಂದು ಕ್ವಶನ್ಸ್ಗೆ ನಾನು ತುಂಬಾ ಜನ ನನ್ಗೆ ಕೇಳಿದ್ದಾರೆ. ಅದಕ್ಕೆ ಲೆಕ್ಕನೇ ಇಲ್ಲ ಎಷ್ಟು ಜನ ಕ್ವಶನ್ಸ್ ಕೇಳಿದ್ದಾರೆ ಅಂತ. ಈ ಕ್ವಶನ್ಗೆ ನಾನು ಹೇಳ್ಬೇಕಂತ ಅಂದ್ರೆ, ನಾನು ವಾಕಿಂಗ್ ಮಾಡ್ತಾ ಇದ್ದೆ, ನಾನು ವೇಟ್ ಲಾಸ್ ಆದೆ, ಎಕ್ಸಸೈಸ್ ಮಾಡ್ತಿದ್ದೆ, ವೇಟ್ ಲಾಸ್ ಆದೆ, ಮತ್ತೆ ಇನ್ನೂ ಒಂದು ಜಿಮ್ಗೆ ಹೋಗ್ತಾ ಇದ್ದೆ, ನಾನು ಅವಾಗ ವೇಟ್ ಲಾಸ್ ಆಗಿದ್ದೆ, ಮತ್ತೆ ಅದನ್ನ ಬಿಟ್ಟೆ, ಮತ್ತೆ ದಪ್ಪ ಆದೆ ಅಂತ ಹೇಳ್ತಾರೆ. ಮೇನ್ ಆಗಿ ಯಾವಾಗ ನೀವು ಇದನ್ನೆಲ್ಲ ಆಕ್ಟಿವಿಟೀಸ್ ನ ನೀವು ಮಾಡ್ತಾ ಇರ್ತೀರಾ, ಸೊ ಅವಾಗ ಆಟೋಮೆಟಿಕ್ ಆಗಿ ನೀವು
ನೆನ್ನೆ ಏನ್ ತಿಂದಿರ್ತೀರಾ ಅಥವಾ ನಿಮ್ಗೆ ಯಾವ ಹಳೆ ಫ್ಯಾಟ್ ಇದ್ರೇನು ಅದು ಬರ್ನ್ ಆಗ್ತಾ ಇರತ್ತೆ. ಸೊ ಅಂದ್ರೆ ನೀವು ಫುಲ್ ಆಕ್ಟಿವ್ ಆಗಿದ್ದಾಗ, ಸೊ ನೀವು ಯಾವಾಗ ಬಿಟ್ರಿ ಸೊ ಅದು ಆಟೋಮೆಟಿಕ್ ಮತ್ತೆ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಇರತ್ತೆ. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಬೇಕಾಗಿರೋದು. ಹರ್ಬಲ್ ಲೈಫ್ನು ಅಷ್ಟೇನೆ, ಇದು ವೇಟ್ ಮ್ಯಾನೇಜ್ಮೆಂಟ್ ಕಂಪನಿ. ಸೊ ನೀವ್ ಯಾವಾಗ ಈ ವೇಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಅಂದ್ರೆ ನಿಮ್ಗೆ ಏನ್ ಬೇಕು ಅದು ನಾವು ಇಲ್ಲಿ ಹೇಳಿರ್ತೀವಿ, ಅಂದ್ರೆ ಎಷ್ಟು ಬೇಕು ನಿಮ್ಮ ದೇಹಕ್ಕೆ ಅಂತ. ಸೊ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಬಂದು ನಿಮ್ಗೆ ಯಾವ ತರ ತಗೋಬೇಕು ಅದ್ರ ಬಗ್ಗೆನೂ ನಾವು ಹೇಳಿರ್ತೀವಿ. ಸೊ ಅದೇ ರೀತಿ ನೀವು ತಗೊಳ್ತಾ ಇರ್ಬೇಕು. ಇದು ಬಿಟ್ಟಾದ್ಮೇಲೆ ನಾನ್ ದಪ್ಪ ಆಗ್ತೀನ ಅಂತ ಅಂದ್ರೆ ಇದು ನಿಮ್ಗೆ ಕ್ಯಾಲೋರಿ ಮ್ಯಾನೇಜ್ ಮಾಡಿರತ್ತೆ. ಸೊ ಮತ್ತೆ ಅದು ಜಾಸ್ತಿ ಕ್ಯಾಲೋರೀಸ್ ಆಗಿರತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದು ಕ್ಯಾಲೋರೀಸು ಕಡಿಮೆ ಇದ್ದು ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಇರತ್ತೆ, ಅಂದ್ರೆ ನಮ್ಮ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಅಲ್ಲಿ. ಆದ್ರೆ ಯಾವಾಗ ನಾವು ಮಾಮೂಲಿ ಬ್ರೇಕ್ಫಾಸ್ಟ್ ಆಗ್ಲಿ ಮಾಮೂಲಿ ಲಂಚ್ ಮಾಡ್ತೀವಿ, ಅಂದ್ರೆ ಕೆಲವೊಂದು ನಾವೇನ್ ಮಾಡ್ತಾ ಇರ್ತೀವಿ ಅದನ್ನೇ ನಾವು ಮಾಡ್ತಾ ಇತ್ತು ಅಂತ ಅಂದ್ರೆ ಕ್ಯಾಲೋರಿ 100% ಜಾಸ್ತಿ ಆಗಿರತ್ತೆ. ಅದ್ರ ಜೊತೆಗೆ ಕೆಲವೊಂದು ಈಡನ್ ಕ್ಯಾಲೋರೀಸ್ ಗಳೆಲ್ಲ ಇರತ್ತೆ, ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಅದು ಹಾಕ್ತಾ ಇರತ್ತೆ. ಸೊ ಅದನ್ನೆಲ್ಲ ನಾವಿಲ್ಲಿ ತಿಳಿಸಿ ಕೊಡ್ತೀವಿ. ಅದ್ರ ಬಗ್ಗೆ ನಾವು ಅಂದ್ರೆ ಚೆನ್ನಾಗಿ ನಾಲೆಡ್ಜ್ ತಿಳ್ಕೊಂಡು ನೀವು ಅದೇ ತರನೇ ಮುಂದುವರಿತಾ ಹೋಯ್ತು ಅಂತ ಆದ್ರೆ ನಿಮ್ ಹೆಲ್ತ್ ತುಂಬಾನೇ ಚೆನ್ನಾಗಿರತ್ತೆ. ಯಾವುದೇ ತರ ನಿಲ್ಸಿದ್ರು ದಪ್ಪ ಆಗೋದಿಲ್ಲ, ಅಂದ್ರೆ ಪ್ರಾಡಕ್ಟ್ ಸ್ಟಾಪ್ ಮಾಡಿದ್ರು ದಪ್ಪ ಆಗೋದಿಲ್ಲ. ಒಂದ್ಸರಿ ದಪ್ಪ ಆಗಿ ನೀವು ವೇಟ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಸೊ ಅಲ್ಲಿಗೆ ಸ್ಟಾಪ್ ಮಾಡೋದಲ್ಲ, ಅಲ್ಲೂ ನೀವು ವರ್ಕ್ ಮಾಡೋದು ತುಂಬಾನೇ ಇರತ್ತೆ. ಅಂದ್ರೆ ನಾನು ಒಂದು 10 kg ವೇಟ್ ಲಾಸ್ ಮಾಡ್ಕೋಬೇಕು ಅನ್ಕೊಂಡಿದ್ದೆ, ಆರಾಮ್ಸೆ 10 kg ವೇಟ್ ಲಾಸ್ ಮಾಡ್ಕೊಂಡೆ, ಮತ್ತೆ ನಾನು ಏನ್ ಮಾಡ್ತಿದ್ದೆ ಮುಂಚೆ ಅದನ್ನೇ ಮಾಡ್ತೀನಿ ಅಂತ ಅಂದ್ರೆ ಡೆಫಿನೆಟ್ಲಿ ವೇಟ್ ಗೇನ್ ಆಗತ್ತೆ. ಸೊ ನಾವ್ ಏನ್ ಹೇಳ್ಕೊಟ್ಟಿದೀವಿ ಅದ್ರ ಪ್ರಕಾರ ನೀವು ನಡ್ಕೊಳ್ತು ಅಂತ ಅಂದ್ರೆ ಡೆಫಿನೆಟ್ ಆಗಿ ವೇಟ್ ಮ್ಯಾನೇಜ್ಮೆಂಟ್ ಆಗ್ತಾ ಇರತ್ತೆ. ಇನ್ನೊಂದು, ಬರೀ ವೇಟ್ ಲಾಸ್ ಮಾಡ್ಕೋಬೇಕು ಅಥವಾ ಬರೀ ವೇಟ್ ಗೇನ್ ಮಾಡ್ಕೋಬೇಕು ಅದನ್ನ ಮಾತ್ರ ಮೈಂಡ್ ಅಲ್ಲಿ ಇಟ್ಕೊಳ್ಳೋದಲ್ಲ. ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ನೀವು ಕರೆಕ್ಟ್ ಆಗಿ ತಿಳ್ಕೊಂಡು ಅರ್ಥ ಮಾಡ್ಕೊಳ್ತು ಅಂತ ಅಂದ್ರೆ ಯಾವ ರೀತಿ ಅಂತ ಪ್ರತಿ ದಿನ ಕ್ಲಾಸಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇರ್ತೀವಿ, ಅದನ್ನ ನೀವು ತಿಳ್ಕೋಬೇಕಾಗತ್ತೆ. ಯಾರೋ ಒಬ್ರು ಇಲ್ಲಿ ವೇಟ್ ಲಾಸ್ಗೆ ಬಂದಿರ್ತಾರೆ ಅಥವಾ ವೇಟ್ ಗೇನ್ಗೆ ಅಂತ ಬಂದಿರ್ತಾರೆ, ಆದ್ರೆ ಮನೇಲೆ ಎಷ್ಟೊಂದು ಜನಕ್ಕೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇರತ್ತೆ. ಫಾರ್ ಎಕ್ಸಾಂಪಲ್ ನಮ್ಗೇನೋ ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ರ ಹೋಗ್ತೀವಿ ಅಥವಾ ಏನೋ ಚೆಕ್ಅಪ್ ಮಾಡಿಸ್ಬೇಕಂತ ಹೋಗಿರ್ತೀವಿ, ವೈಟಮಿನ್ಸ್ B12 ಡೆಫಿಷಿಯನ್ಸಿ ಇದೆ, ವೈಟಮಿನ್ D ಡೆಫಿಷಿಯನ್ಸಿ ಇದೆ, ಇಮಾಗ್ಲೋಬಿನ್ ಡೆಫಿಷಿಯನ್ಸಿ ಇದೆ. ಸೊ ಇದೆಲ್ಲ ನಮ್ಗೆ ಹೇಳ್ತಾರೆ, ಐರನ್ ಕಡಿಮೆ ಇದೆ. ಸೊ ಇದನ್ನೆಲ್ಲ ನಮ್ಗೆ ಕೇಳಿಸ್ಕೊತಾ ಇರ್ತೀವಿ ಪ್ರತಿನಿತ್ಯ. ಸೊ ಇದನ್ನ ಡಾಕ್ಟರು ಹೇಳ್ತಾ ಇರ್ತಾರೆ. ಇದೆಲ್ಲ ಎಲ್ಲಿಂದ ಬರೋದು? ಸೊ ಅಂದ್ರೆ ನಾವು ತಿನ್ನೋ ಆಹಾರದಿಂದಾನೇ ಇದೆಲ್ಲ ಬರೋ ಅಂತದ್ದು. ಆದ್ರೆ ನಾವು ತಿನ್ನೋ ಆಹಾರದಲ್ಲಿ 100% ಅದು ಸಿಗ್ತಾ ಇಲ್ಲ, ಅಂದ್ರೆ ಡೇ ಬೈ ಡೇ ನ್ಯೂಟ್ರಿಷನ್ ವ್ಯಾಲ್ಯೂ 100% ಕಡಿಮೆ ಆಗಿದೆ. ಸೊ ಇದನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಬೇಕಾಗಿರೋದು. ಇದನ್ನೆಲ್ಲ ನಾವು ಪ್ರತಿದಿನ ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಸೊ ನಮ್ದು ಆನ್ಲೈನ್ ಅಲ್ಲೂ ಇರುತ್ತೆ ಕ್ಲಾಸಸ್, ಆಫ್ಲೈನ್ ನಲ್ಲೂ ಕ್ಲಾಸಸ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇರುತ್ತೆ ನೀವು ಅದನ್ನ ಮಾಡ್ತಾ ಹೋಗ್ಬೋದು. ಅದ್ರ ಜೊತೆಗೆ ನಾವಿಲ್ಲಿ ಸ್ಟೆಪ್ ಬೈ ಸ್ಟೆಪ್, ಫಾರ್ ಎಕ್ಸಾಂಪಲ್ ವೇಟ್ ಲಾಸ್ ಮ್ಯಾರಥಾನ್ ಆಗ್ಲಿ, ಬಾಡಿ ಟ್ರಾನ್ಸ್ಫಾರ್ಮೇಶನ್ ಚಾಲೆಂಜ್ ಆಗ್ಲಿ, ಕೆಲವೊಂದೆಲ್ಲ ಚಾಲೆಂಜ್ಗಳಿರತ್ತೆ. ಸೊ ಅಲ್ಲಿ ಅಂತೂ ಎವ್ರಿ ಸಿಂಗಲ್ ಡೇ ಅಂದ್ರೆ ಎಲ್ಲರೂ ಬಂದು ಹೆಲ್ತ್ ಬಗ್ಗೆ ಫೋಕಸ್ಡ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಅವ್ರು ನೆಕ್ಸ್ಟ್ ಲೆವೆಲ್ ಫಿಟ್ನೆಸ್ ನ ಅವ್ರ ಗೋಲ್ ರೀಚ್ ಮಾಡೋದಕ್ಕೆ ತುಂಬಾ ಸೀರಿಯಸ್ ಪೀಪಲ್ ನಾನು ನೋಡಿದ್ದೀನಿ, ಪ್ರತಿದಿನ ನೋಡ್ತಾ ಇರ್ತೀನಿ. ಅಂದ್ರೆ ಖುಷಿ ಅನ್ಸತ್ತೆ, ಅಂದ್ರೆ ಆಸ್ ಎ ಕೋಚ್, ವೆಲ್ನೆಸ್ ಕೋಚ್ ಆಗಿ ಅವ್ರಿಗೆ ಗೈಡ್ ಮಾಡ್ತಾ ಇತ್ತು ಅಂತ ಅಂದ್ರೆ ತುಂಬಾನೇ ಖುಷಿ ಆಗತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾವ್ ಏನ್ ಹೇಳ್ಕೊಟ್ಟಿರ್ತೀವಿ ಅದೇ ತರ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಒಬ್ರನ್ನ ನೋಡಿ ಒಬ್ರು ಇನ್ಸ್ಪೈರ್ ಆಗ್ತಾ ಇರ್ತಾರೆ. ಕೆಲವೊಂದ್ ಟೈಮ್ ಅವ್ರನ್ನ ನೋಡಿ ನಾವು ಇನ್ಸ್ಪೈರ್ ಆಗಿರ್ತೀವಿ. ಅಂದ್ರೆ ಇದೆಲ್ಲ ನಾನು ನಿಮ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಏಜು ಯಾವುದೇ ತರ ಮ್ಯಾಟರ್ಸ್ ಆಗೋದಿಲ್ಲ ಇಲ್ಲಿ. ಅಂದ್ರೆ ಒಂದು 60 ಇಯರ್ಸ್ ಆಗ್ಲಿ ಅವ್ರು 80 ಇಯರ್ಸ್ ಆಗ್ಲಿ ನಮ್ಮ ವೇಟ್ ಲಾಸ್ ಮ್ಯಾರಥಾನ್ ಅಲ್ಲಿ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಚಾಲೆಂಜ್ ಅಲ್ಲಿ ಇರ್ತಾರೆ. ಈವನ್ 18 ಇಯರ್ಸ್ ಅವರು ಇರ್ತಾರೆ. ಅಂದ್ರೆ ಇದನ್ನೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋವರೆಗೂ ನಮ್ಮ ಹೆಲ್ತ್ ಅಂದ್ರೆ ಬರೀ ಫಿಟ್ನೆಸ್ ಮಾತ್ರ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಫಿಟ್ ಆಗಿರೋರೆಲ್ಲ ಹೆಲ್ತಿ ಆಗಿದ್ದಾರೆ ಅಂತಾನು ನಾನು ಹೇಳ್ತಾ ಇಲ್ಲ. ಫಿಟ್ನೆಸ್ ಜೊತೆಗೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನಮ್ಮ ದಿನನಿತ್ಯ ನಾವ್ ಏನೇನ್ ಮಾಡ್ತೀವಿ, ಅಂದ್ರೆ ನಾವೇನ್ ತಿಂತೀವಿ, ಅಂದ್ರೆ ನ್ಯೂಟ್ರಿಷನ್ ನಮ್ಮ ಬಾಡಿಗೆ ಯಾವ ತರ ಹೋಗ್ತಾ ಇದೆ, ಸೊ ನಾವು ಯಾವ ತರ ಆಕ್ಟಿವ್ ಆಗಿರ್ತೀವಿ. ಬರೀ ಎಕ್ಸಸೈಸೇ ಮಾಡ್ತೀನಿ, ನಾನು ಇಷ್ಟ ಬಂದಂಗೆ ವೀಕೆಂಡ್ ಪಾರ್ಟಿ ಮಾಡ್ತೀನಿ ಆ ತರನು ಅಲ್ಲ.
ನಾನು ಯಾವ ಥರ ನಾನು ತಿಂತಾ ಇದ್ದೀನಿ, ಅದ್ರ ಜೊತೆಗೆ ನಾನು ಯಾವ ಥರ ಮೂಮೆಂಟ್ಸ್ ನಾನು ಮಾಡ್ತಾ ಇದ್ದೀನಿ, ಅಂದರೆ ಹೆಲ್ತಿ ಆ್ಯಕ್ಟಿವ್ ಲೈಫ್ ಸ್ಟೈಲ್ನ ನಾನು ಹೇಗೆ ನಾನು ಲೀಡ್ ಮಾಡ್ತಾ ಇದ್ದೀನಿ, ಅದು ತುಂಬ ಮ್ಯಾಟರ್ ಆಗುತ್ತೆ. ಅದ್ರ ಜೊತೆಗೆ 100% ನಮ್ಮ ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೆಲ್ತಿಯಾಗಿನೂ ತಿಂತಾ ಇದ್ದೀನಿ, ನಾನು ವರ್ಕೌಟು ಮಾಡ್ತೀನಿ, ಎಕ್ಸಸೈಸು ಮಾಡ್ತಾ ಇದ್ದೀನಿ, ಹಂಗಿದ್ರು ನನಗೆ ಎಷ್ಟೊಂದು ಪ್ರಾಬ್ಲಮ್ ಕಡಿಮೆನೇ ಆಗ್ತಾ ಇಲ್ಲ ಅಂತ ತುಂಬ ಜನನ ನಾನು ನೋಡಿದ್ದೀನಿ. ಇದೆಲ್ಲನೂ ಬಂದು ನಮಗೆ 100% ಮೈಂಡ್ ಸೆಟ್ ಇರಬೇಕು, ಅವಾಗಲೇ ಇದೆಲ್ಲ ಆಗುವಂಥದ್ದು. ನಾವು ಯಾವಾಗ ಇದನ್ನ ಕಂಪ್ಲೀಟ್ ಆಗಿ ನಾವು ಮಾಡ್ತೀವಿ, ನಿಜವಾಗ್ಲೂ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಈ ಒಂದು ಕೆಲವೊಂದೆಲ್ಲ ಡೌಟ್ಸ್ ಯಾರ್ಯಾರಿಗಿರುತ್ತೆ, ಅಂದರೆ ಬಿಗಿನರ್ಸ್ಗೆ ತುಂಬಾ ಡೌಟ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಾ ಇರೋದು. ಥ್ಯಾಂಕ್ ಯು.